ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇವತ್ತು ಜಸ್ಟ್ ನಾರ್ಮಲ್ ಡೇ, ಬಟ್ ಇವತ್ತು ನನಗೆ ಸ್ವಲ್ಪ ಲೆನ್ಸ್ ಕಟ್ಗೆ ಹೋಗಬೇಕು ಆ್ಯಂಡ್ ಜ್ಯುವೆಲರಿ ಶಾಪ್ಗೆ ಹೋಗಬೇಕು. ಬಿಕಾಸ್ ನಾನು ಲಾಸ್ಟ್ ಟೈಮ್ ಹೋಗಿ ಬಂದಾಗ ಆರ್ಡರ್ ಕೊಟ್ಟಿದ್ದು ಯಾವುದೂ ಇನ್ನೂ ರೆಡಿ ಆಗಿರಲಿಲ್ಲ. ಸೊ ಇವತ್ತು ಕಾಲ್ ಮಾಡಿದ್ದಾರೆ, ನಿನ್ನೆ ರೆಡಿ ಆಗಿದೆ ಅಂತ. ಸೊ ಅಲ್ಲಿ ಹೋಗಿ ಏನೇನು ರೆಡಿ ಆಗಿದೆ ಎಲ್ಲ ನೋಡಿಕೊಂಡು ಎಲ್ಲ ತೊಗೊಂಡು ಬರಬೇಕು. ಸೊ ಹೊಡೋಣ ಈಗ. ಇಲ್ಲಿಂದ ನಾನು ನಮ್ಮ ಆಂಟಿ ಮನೆಗೆ ಹೋಗಬೇಕು. ನಮ್ಮ ಆಂಟಿನೂ ಬರ್ತಾಯಿದ್ದಾರೆ ಆ್ಯಂಡ್ ಅವ್ರಿಗೂ ಹೇಳಿದ್ದಾರೆ ರೆಡಿ ಆಗಿದೆ ನಿಮ್ಮ ಆರ್ಡರ್ ಅಂತ. ಸೊ ಅವರು ನಾವು ಎಲ್ಲರೂ ಒಂದೇ ಸಲ ಹೋಗ್ತಾ ಇದ್ವಿ. ನಾನು ಯೂಶ್ವಲಿ ಹೆಲ್ತ್ ಆ್ಯಂಡ್ ಗ್ಲೋ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ. ಸೊ ರೀಸೆಂಟಾಗಿ ಡಾಟ್ ಆ್ಯಂಡ್ ಕೀ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ರಿಸಲ್ಟ್ ಇಸ್ ಫೈನ್, ಸಿಮಿಲರ್ ಅನಿಸ್ತಾ ಇದೆ. ಬಟ್ ಏನು ಡ್ಯಾಮೇಜ್ ಅಂತೂ ಆಗಿಲ್ಲ, ಸ್ಕಿನ್ ಇಸ್ ಗುಡ್. ಸೊ ನಾನೀಗ ಸದ್ಯಕ್ಕೆ ಡಾಟ್ ಆ್ಯಂಡ್ ಕೀದು ಮಾಯಿಶ್ಚರೈಸರ್ ಪ್ಲಸ್ ಸನ್ಸ್ಕ್ರೀನ್ ಎರಡೂ ಯೂಸ್ ಮಾಡ್ತೀನಿ. ಸನ್ಸ್ಕ್ರೀನ್ ಬಂದು ಆಲ್ಟರ್ನೇಟಿವ್. ಸೊ ನೀವು ಯಾರಾದರೂ ಟ್ರೈ ಮಾಡಬೇಕು ಅಂದರೆ ನೋ ಲಾಸ್, ಯು ಕ್ಯಾನ್ ಟ್ರೈ. ಏನು ಎಫೆಕ್ಟ್ ಆಗಲ್ಲ, ಸೂಟೇಬಲ್ ಫಾರ್ ಆಲ್ ದ ಸ್ಕಿನ್. ಇಲ್ಲ ಇಷ್ಟ ಅಲ್ಲ, ಇದು ಎಣ್ಣೆ ಹಾಕೋದು ಸ್ವಲ್ಪ ದೊಡ್ಡದಿದೆ, ಎಣ್ಣೆ ಹಾಕೋದು ಇದೇ ತಗೊಳ್ಳಿ. ಇದು ಏನು ಪ್ರಾಬ್ಲಮ್ ಇದೆ? ಚೆನ್ನಾಗಿದೆ ಬೇಡ. ಇಲ್ಲಂದ್ರೆ ಅದು ಏನಾಯ್ತು? ತುಂಬಾ ಚೆನ್ನಾಗಿದೆ. ಎಷ್ಟು ಸೆಟ್ ಇದು? ಇದು ಮೇಡಮ್ ಯಾರ ಇದೆಲ್ಲ ನಮ್ಮ ಹತ್ರ ಗೋಲ್ಡ್ ದುಡ್ಡ್ಯಾರು ನಿಮ್ಮ ಅಪ್ಪ ಕೊಡ್ತಾನೆ. ವಾರ ವಾರ ಡೈಮಂಡ್ ನೋಡ್ತಾ ಇದ್ದೀವಿ. ಸೊ ಇದೆರಡು ಸೆಲೆಕ್ಟ್ ಮಾಡಿದ್ವಿ, ಬಟ್ ಪ್ರೈಸಿಂಗ್ ಮಾತಾಡಬೇಕು. ಜಸ್ಟ್ ಲೆನ್ಸ್ ಕಟ್ ಬಂದಿದ್ದೀನಿ. ನನ್ನ ಸ್ಪೆಕ್ಸ್ ರೆಡಿ ಇದೆ ಅಂತ ಹೇಳಿದರು. ಸೊ ತೊಗೊಂಡು ಹೋಗೋಕ್ಕೆ. ಸೊ ನಾನು ಮನೆಗೆ ಹೋಗಿಲ್ಲ ವಾಪಸ್, ನಮ್ಮಮ್ಮನ ಕಳಿಸ್ಬಿಟ್ಟು ಈ ಕಡೆಗೆ ಹಿಂಗೆ ಬಂದಿದ್ದೀನಿ. ಸೊ ಈ ಶೇಡ್ ಕ್ಯಾಟ್ ಐ ಸೆಲೆಕ್ಟ್ ಮಾಡಿದೆ ಈ ಸಲ. ಗೈಸ್, ಇವಾಗ ತಾನೇ ನಮ್ಮ ಆಂಟಿ ಮನೆಗೆ ಬಂದೆ ಲೆನ್ಸ್ ಕಾರ್ಟಿಂದ. ಸೊ ಸಿಲ್ವರ್ ಎಲ್ಲ ನಮ್ಮ ಆಂಟಿ ಮನೇಲಿ ಇತ್ತು. ಸೊ ನಮ್ಮ ಮನೆಗೆ ತೊಗೊಂಡೋಗೋಣ ಅಂತ ಇಲ್ಲೇ ಬಂದೆ. ಸೊ ನಾನು ಇವಾಗ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ. ಸ್ವಲ್ಪ ದೇವ್ರ ಮನೆ ಐಟಮ್ಸ್ ಅಷ್ಟೇ ತೊಗೊಂಡಿದ್ದು ನಾವು. ನಮ್ಮ ಆಂಟಿ ಜಾಸ್ತಿ ತೊಗೊಂಡಿರೋದು ಸ್ವಲ್ಪ. ಬಟ್ ಏನಂದರೆ ಕಳಶ ಚೊಂಬು ತೊಗೊಂಡಿದ್ದೀನಿ. ಕಳಶ ಚೊಂಬು ಆ್ಯಂಡ್ ಕಳಶಕ್ಕೆ ಒಂದು ಪ್ಲೇಟ್ ತೊಗೊಂಡಿದ್ದೀವಿ ಹಿಂಗಿಡೋಕ್ಕೆ. ಡೀಟೇಲ್ ಏನು ತೋರಿಸ್ತಾ ಇಲ್ಲ ನಾನು. ಅದು ಬಿಟ್ಟರೆ ಎಲ್ಲ ರ್ಯಾಪ್ ಮಾಡಿಬಿಟ್ಟಿದ್ದಾರೆ ಆಂಟಿ. ಸೊ ಇದು ಬಂದು ನಾವು ದೀಪ. ಸೊ ನಾವು ಕಾಮಾಕ್ಷಿ ದೀಪ ಇಕ್ಕಲ್ಲ, ಸೊ ಹಂಗಾಗಿ ನಾನು ಈ ಥರ ದೀಪ ತೊಗೊಂಡಿದ್ದೀನಿ. ಇದೆಲ್ಲ ನಮ್ಮ ಅಮ್ಮನ ಮನೆಗೆ. ಸೊ ಇದು ಬಂದು ಅರ್ಶಿನ ಕುಂಕುಮ ಬಟ್ಲು, ಎಲ್ಲ ಆ್ಯಂಟಿಕ್ ಡಿಸೈನಲ್ಲೇ ತೊಗೊಂಡಿದ್ದೀನಿ. ಸೊ ಒಂದು 2 ಪ್ಲೇಟು ಮತ್ತು ಇದೊಂದು ಗಂಟೆ ನಾವು ಯೂಶ್ವಲಿ ಯೂಸ್ ಮಾಡಲ್ಲ. ಸೊ ಹೆಣ್ಮಕ್ಳೇನೋ ಗಂಟೆ ಹೊಡಿಬಾರ್ದು ಅಂತ ನಮ್ಮಮ್ಮ ಚಿಕ್ಕದಾಗೆ ತೊಗೊಂಡಿದ್ದಾರೆ. ಒಂದು ಗಂಟೆ ಈ ಥರ ಇದೆ. ಗಂಟೆ ಬಂದು ನಾನು ಪ್ಲೇನಲ್ಲಿ ತೊಗೊಂಡಿದ್ದೀನಿ, ಸುಮ್ಮನೆ ನಕಾಸ ಡಿಸೈನ್ ಥರ. ಬೇರೆ ಎಲ್ಲನೂ ನಾನು ಆ್ಯಂಟಿಕಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಸೊ ನಾನು ಇದೆಲ್ಲ ಪರ್ಚೇಸ್ ಮಾಡಿದಾಗ 1,26,000 ಇತ್ತು. ಸೊ ಅವಾಗ ನಾನು ಆರ್ಡರ್ ಕೊಟ್ಟು ಎಲ್ಲ ಬಂದಿದ್ದು. ಇವಾಗ 1,84,000 ಏನೋ ಆಗಿದೆ. ಸೊ ಹಾಗಾಗಿ ನಮ್ಮಮ್ಮಂಗೆ ನಾನು 1.5 ಲಕ್ಷ ಸೇವ್ ಮಾಡಿಸಿದ್ದೀನಿ. ಸೊ ಇನ್ನೂ ಜಾಸ್ತಿ ಆಗುತ್ತೆ ಅಂತಾರೆ. ಬೆಟರ್ ಇವಾಗಲೇ ಹೋಗಿ ನಿಮ್ಗೆ ಬೇಕಾಗಿದೆ ತೊಗೊಂಡ್ಬಿಟ್ರೆ. ನಾನು ನಮ್ಮ ಆಂಟಿ ಎಲ್ಲ ಸೇರಿ ಸ್ವಲ್ಪ ಜಾಸ್ತಿನೇ ವೆಯ್ಟಲ್ಲಿ ತೊಗೊಂಡಿದ್ದೀವಿ. ಸೊ ನಾವು ಕಡಿಮೆ, ನಮ್ಮ ಆಂಟಿ ಇನ್ನೊಂದು ಸ್ವಲ್ಪ ಜಾಸ್ತಿ ಅಷ್ಟೇ. ಸೊ ಎಲ್ಲ ತೊಗೊಂಡಿರೋದಕ್ಕೆ ಇಬ್ರಿಗೂ ಒಂದು ಹ್ಯಾಂಪರ್ ಕೂಡ ಕೊಟ್ಟಿದ್ದಾರೆ ಅವರು, ಮತ್ತು ಒಂದು ಸಿಲ್ವರ್ ಕಾಯಿನ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಜಸ್ಟ್ ಡ್ರೈ ಫ್ರೂಟ್ಸ್ ಅನ್ನೋದೇ ಅನಿಸುತ್ತೆ. ಕ್ಯೂಟಾಗಿ ಡ್ರೈ ಫ್ರೂಟ್ಸ್ ಕೊಟ್ಟಿದ್ದಾರೆ. ಸೊ ಇದು ಬಂದು ನಾನು ತೊಗೊಂಡಿದ್ದು ಮುಖೇಶ್ ಜ್ಯುವೆಲರಿ ಅಂತ, ಬಸವೇಶ್ವರ ನಗರ್, ಪವಿತ್ರ ಪ್ಯಾರಡೈಸ್ ಸಿಗ್ನಲಿಂದ ಸ್ವಲ್ಪ ಡೌನ್ ಬರಬೇಕಾಗುತ್ತೆ. ಚೆನ್ನಾಗಿದೆ ಕಲೆಕ್ಷನ್ಸ್. ಸದ್ಯಕ್ಕೆ ತೊಗೊಂಡಿದ್ದು ಇಷ್ಟೇ. ಇನ್ನೂ ಲಿಸ್ಟಲ್ಲಿ ದೀಪಾವಳಿ ಕಂಬ ಇದೆ. ಸೊ ನೋಡೋಣ ಹೆಂಗಾಗುತ್ತೆ. ಹಂಗೆ
ರೇಟ್ ಮಾತ್ರ 2 ಲಕ್ಷ ಮೇಲೆ ಹೋಗ್ತಾ ಇದೆ. ಸೊ ಅಷ್ಟೇ ಇವತ್ತು ನಾನು ಹೋಗಿ ಲಾಗಿನ್ ಆಗಬೇಕು. ಸೊ ಈ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹೆಂಗಾಗಿದೆ ಅಂದರೆ ಆಂಟಿ ನೆವರ್ ಎಂಡಿಂಗ್ ಸ್ಟೋರಿ ತರ ಆಗಿದೆ. ಎವ್ರಿ ಟೈಮ್ ಹೋಗೋದು ಗೋಲ್ಡ್ ಶಾಪಿಗೆ ಬರೋದು, ಹೋಗೋದು ನೋಡ್ಕೊಂಡ್ ಬರೋದು, ಹೋಗೋದು 3 ಸಲ ಈ ತರ ಮಾಡಿದೀನಿ. ಸೊ ಹಂಗಾಗಿ ಫೈನಲಿ ತಗೊಂಡ್ ಬಂದಿದ್ದೀನಿ. ಹನುಮಂತ ಜಯಂತಿ ಬೇರೆ ಇತ್ತು, ನೆನ್ನೆ ಹೋಗ್ಬೇಕಾಗಿತ್ತು, ಬಟ್ ಹೋಗೋಕ್ಕಾಗಿಲ್ಲ. ಸೊ ಅಷ್ಟೇ, ಈ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಷ್ಟೇ.